ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ವೀಕೆಂಡ್ ವಿತ್ MKG. ಸೊ ಈ ಸೀರೀಸ್ ನನ್ನ ಥಾಟ್ ಏನಪ್ಪ ಅಂದರೆ, ಪ್ರತಿ ವೀಕೆಂಡ್ ನಾನೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಆ ಪ್ಲೇಸ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಹೇಗೆ ಹೋಗಬೇಕು, ಬಜೆಟ್ ಎಷ್ಟಾಗುತ್ತೆ, ಸ್ಟೇ ಆಪ್ಷನ್ಸ್, ಫುಡ್, ಮಸ್ಟ್ ವಿಸಿಟ್ ಸ್ಪಾಟ್ಸ್ ಎಲ್ಲವೂ ಕೊಡ್ತೀನಿ. ಸೊ ನೀವು ನಿಮ್ಮ ವೀಕೆಂಡ್ನ ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಬೋದು. ಸೊ ಇನ್ಯಾಕೆ ತಡ, ಬನ್ನಿ ಹೋಗೋಣ. ಸೊ ಆಸ್ ಎ ಫಸ್ಟ್ ಪ್ಲೇಸ್ ಇವತ್ತು ನಾವು ಹೋಗ್ತಿರೋ ಜಾಗ ಬಂದು ಒಂದು ಸನ್ಸೆಟ್ ಪಾಯಿಂಟ್. ನನಗೇನಾದರೂ ಬೇಜಾರಾದಾಗ ಅಥವಾ ಒಬ್ಬನೇ ಎಲ್ಲಾದರೂ ಹೋಗಬೇಕು ಅನಿಸಿದಾಗ ಐ ಜಸ್ಟ್ ಗೋ ಆ್ಯಂಡ್ ಸಿಟ್ ಹಿಯರ್. ಸೊ ಇಟ್ಸ್ ಸೋ ಅಮೇಝಿಂಗ್ ಆ್ಯಂಡ್ ಪೀಸ್ಫುಲ್ ಹಿಯರ್. ಇದು ಬಂದು ಆವತಿಯಲ್ಲಿ ಬರುತ್ತೆ. ಸ್ವಲ್ಪ ಹೈಕಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾರಿಗಾದ್ರೂ ಆವತಿ ಬಗ್ಗೆ ಗೊತ್ತಿಲ್ಲ ಅಂದರೆ, ನಮ್ಮ ನಾಡಪ್ರಭು ಕೆಂಪೇಗೌಡರ ಅವರ ಆ್ಯನ್ಸಿಸ್ಟರ್ಸ್ ಇದ್ದ ಜಾಗ ಇದು. ಮತ್ತು ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರದಿಂದ ಆರಾಮಾಗಿ ರೀಚ್ ಆಗ್ಬೋದು. ದೇವನಹಳ್ಳಿಯಿಂದ ಒಂದು 8-9 ಕಿಲೋಮೀಟರ್ಸ್ ಹತ್ರನೇ ಇರ್ತದೆ. ಸೊ ಆರಾಮಾಗಿ ರೀಚ್ ಆಗ್ಬೋದು, ಹೈವೇ ಪಕ್ಕನೇ ಸಿಗ್ತದೆ. ಸೊ ಇನ್ನು ಬೇರೆ ಇನ್ಫಾರ್ಮೇಷನ್ ಎಲ್ಲ ಹೋಗ್ತಾ ಮಾತಾಡೋಣ, ಬನ್ನಿ. ಸ್ನೇಹಿತರೆ, ನೀವೇನಾದರೂ ಹಿಂಗೆ ದೇವನಹಳ್ಳಿ ಹೈವೇ ಕಡೆಯಿಂದ ಬಂದರೆ ಹಿಂಗಳೊಂದು ಆರ್ಚ್ ಕಾಣಿಸುತ್ತೆ, ತೋರಿಸ್ತೀನಿ ರೀ. ಸೊ ಈ ಆರ್ಚ್ ಕಾಣಿಸ್ತಾ ಇದೆಯಲ್ವಾ, ಸೊ ಈ ಆರ್ಚಲ್ಲಿ ಎಂಟ್ರಿ ಆಗಬೇಕು. ಈ ಆರ್ಚಲ್ಲಿ ಎಂಟ್ರಿ ಆಗಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಇನ್ನೊಂದು ಮೇನ್ ರೋಡ್ ಸಿಗುತ್ತೆ. ಸೊ ಈ ಮೇನ್ ರೋಡ್ ಬಂದಮೇಲೆ ನಿಮಗೊಂದು 2-3 ಬೆಟ್ಟ ಕಾಣಿಸುತ್ತೆ, ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್. ರೈಟ್ ಸೈಡ್ ಕಾಣಿಸೋದು ತಿಮ್ಮರಾಯಸ್ವಾಮಿ ಬೆಟ್ಟ. ಸೊ ನೀವು ತಿಮ್ಮರಾಯಸ್ವಾಮಿ ಬೆಟ್ಟ ಮೇಲೆ ಕೂಡ ಹೋಗ್ಬೋದು. ಅಲ್ಲೂ ಒಂದು ಸ್ವಲ್ಪ ಹೈಕಿಂಗ್ ಮಾಡಿದ್ರೆ ಅಲ್ಲೂ ಒಂದು ಸನ್ಸೆಟ್ ಪಾಯಿಂಟ್ ಸಿಗುತ್ತೆ. ಬಟ್ ಅಲ್ಲಿ ಈಗ ತುಂಬ ಜನ ಆಗಿಬಿಟ್ಟಿದ್ದಾರೆ. ಸೊ ನಾನು ಅಲ್ಲಿಗೆ ಹೋಗಲ್ಲ, ಇನ್ನೊಂದು ಪಾಯಿಂಟ್ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಆ್ಯಂಡ್ ಇಲ್ಲಿ ಬೋಟಿಂಗ್ ಎಲ್ಲ ಮಾಡಿದ್ದಾರೆ. ಬಟ್ ಈ ನೀರು ಗಲೀಜು ಜಾಸ್ತಿ ಇರ್ತದೆ, ನೋಡಿಕೊಂಡು ಬೇಕಂದರೆ ಬಂದಾಗ ನೀವು ಬೋಟಿಂಗ್ ಟ್ರೈ ಮಾಡ್ಬೋದು. ತೋರಿಸ್ತೀನಿ ನೋಡಿ ಬೋಟಿಂಗ್ ಎಲ್ಲ. ಸೊ ಇಲ್ಲಿದಲ್ಲ, ಸೊ ಇಲ್ಲಿ ಬೋಟಿಂಗ್ ಎಲ್ಲ ಮಾಡಿದ್ದಾರೆ. ಮತ್ತು ಆ ಕಡೆ ಫಿಶ್ ಫ್ರೈ ಎಲ್ಲ ಮಾಡ್ತಾರೆ, ಬೇಕಂದರೆ ಟ್ರೈ ಮಾಡ್ಬೋದು. ಬಟ್ ಫಿಶ್ ಫ್ರೈ ಟ್ರೈ ಮಾಡಬೇಡಿ ಅಂತೀನಿ ನಾನೇನು, ಬಿಕಾಸ್ ನೀರು ಅಷ್ಟೊಂದು ಕ್ಲೀನ್ ಇಲ್ಲ ಇಲ್ಲಿ. ಬೋಟಿಂಗ್ ಬೇಕಂದ್ರೆ ಟ್ರೈ ಮಾಡಿ. ಸೊ ನಾನು ಹೇಳ್ತಿದ್ದೆ ಅಲ್ಲ, ಇನ್ನೊಂದು ತಿಮ್ಮರಾಯಸ್ವಾಮಿ ಬೆಟ್ಟ ಅಂತ. ಸೊ ಇದು ಬಂದು ತಿಮ್ಮರಾಯಸ್ವಾಮಿ ಬೆಟ್ಟ. ಸೊ ಇಲ್ಲಿ ಕೂಡ ನೀವು ಸನ್ಸೆಟ್ ನೋಡ್ಬೋದು. ಬಟ್ ಏನಂದರೆ ಹೇಳ್ದಂಗೆ ಈಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ ಅಲ್ಲಿ. ಸೊ ಇನ್ನೊಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನೀವನ್ನ. ಸೊ ಇದು ಬಂದು ತಿಮ್ಮರಾಯಸ್ವಾಮಿ ಬೆಟ್ಟ. ತಿಮ್ಮರಾಯಸ್ವಾಮಿ ಬೆಟ್ಟ ಆಪೋಸಿಟ್ ಇಲ್ಲೊಂದು ದೇವಸ್ಥಾನ ಇದೆ. ಸೊ ಎಲ್ಲ ಕಾರ್ ಪಾರ್ಕ್ ಮಾಡಿದ್ದೀನಿ. ನಾವು ಹೋಗ್ಬೇಕಾದ್ರೆ ಬೆಟ್ಟ ಬಂದು ಇದು. ಸೊ ನೀವೇನು ಈ ಪಾತ್ ಕಾಣಿಸ್ತಾ ಇದೆಯಲ್ಲ, ಸೊ ಹಿಂಗೆ ಹೋಗಬೇಕು. ಸೊ ಈ ಬೆಟ್ಟಕ್ಕೆ ಸದ್ಯಕ್ಕೆ ನನಗೆ ಹೋಗ್ತಿರಂಗೆ ಏನೂ ಹೆಸರಿಲ್ಲ, ಬನ್ನಿ ನೋಡೋಣ. ಸೊ ನೀವೇನಾದರೂ ಒಬ್ಬರೇ ಬಂದಾಗ ಬೆಟರ್ ಟು ಟೇಕ್ ಸಮ್ ಸೇಫ್ಟಿ ಮೆಷರ್ಸ್, ಬಿಕಾಸ್ ಈ ಬೆಟ್ಟದಲ್ಲಿ ಯಾರೂ ಇರಲ್ಲ. ಆ್ಯಂಡ್ ನಾಯಿಗಳು ಕೂಡ ಜಾಸ್ತಿ ಇರ್ತವೆ. ಸೊ ಧೈರ್ಯ ಇದ್ದು ಮಾಡ್ತೀನಿ ಅಂದರೆ ಬನ್ನಿ. ಈಗ ಅಲ್ಲಿ ಟಾಪ್ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಆ ಟಾಪ್ ಹೋಗ್ಬೇಕು ನಾವು. ಸೊ ಇಲ್ಲಿಂದ ರೂಟ್ ಇದೆ, ಬನ್ನಿ ಹೋಗೋಣ. ಸ್ನೇಹಿತರೆ, ಆಲ್ಮೋಸ್ಟ್ ಒಂದು 70% ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವೇನಲ್ಲಿ ಒಂದು ಮರ ಕಾಣಿಸ್ತಲ್ಲ, ಸೊ ಹಂಗೋದ್ರೆ ಅಲ್ಲೇ ಪೀಕ್ ಇರೋದು. ಇನ್ನೊಂದು 30-40% ಇದೆ ಅಷ್ಟೇ. ಸೊ ನೀವು ನೋಡ್ಬೋದು ವ್ಯೂ ಯಾವ ಥರ ಇದೆ ಅಂತ. ಸ್ವಲ್ಪ ಸಣ್ಣ ಕಡಿಮೆ ಆದಮೇಲೆ ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಬಂದು ಇಲ್ಲಿ ಕಾಣ್ತಿರೋದು ಬಂದು ನಂದಿ ಹಿಲ್ಸ್ ನಿಮಗೆ. ಸೊ ಈ ಕಡೆ ಬಂದು ಸ್ಕಂದಗಿರಿ. ಈ ಥರ ಸ್ಕಂದಗಿರಿ, ಚೆನ್ನಗಿರಿ ತುಂಬ ಹಿಲ್ಸ್ ಇದ್ದಾವೆ. ಸೊ ನೀವು ಒಂದೇ ಕಡೆಯಿಂದ ಎಲ್ಲ ಕಾಣಿಸುತ್ತೆ, ನಂದಿ ಹಿಲ್ಸು, ಸ್ಕಂದಗಿರಿ, ಚೆನ್ನಗಿರಿ ಎಲ್ಲ ಕಾಣಿಸುತ್ತೆ. ನೇಚರ್ನ ಆರ್ಟ್ ವರ್ಕ್ ನೋಡಿ ಎಷ್ಟು ಬ್ಯೂಟಿಫುಲ್ಲು. ಸೊ ಇಲ್ಲಿ ಬಂಡೆ ಇದೆ, ಬಂಡೆ ಒಳಗಡೆ ಮರ ಹಂಗೆ ಬೆಳ್ಕೊಂಡು ಹೋಗಿದೆ. ಅಮೇಝಿಂಗ್.
ಎಸ್ ಸ್ನೇಹಿತರೆ, ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅದೇ ಬಂದು ಪೀಕು. ಸೊ ಇಲ್ಲೊಂದು ಕರ್ನಾಟಕ ಫ್ಲ್ಯಾಗ್ ತಲೆ ಹಾಕಿದ್ರು, ಬಟ್ ಬಿದ್ದೋಗಿದೆ ಅನಿಸುತ್ತೆ ಗಾಳಿಗೆ. ಸೊ ಇದೇನು ಪೋಲ್ ಕಾಣಿಸ್ತಿದೆಯಲ್ಲ, ಪೋಲ್ ಅಥವಾ ಕಡ್ಡಿ, ಸೊ ಅದೇ ಬಂದು ಪೀಕ್ ಪಾಯಿಂಟು. ಅಮೇಝಿಂಗ್ ವ್ಯೂ. ಇನ್ನು ನೀವು ಅಲ್ಲಿ ಏನು ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಅದೆಲ್ಲ ಬಂದು ದೇವನಹಳ್ಳಿ. ಸೊ ಇದೆಲ್ಲ ಬಂದು ಆವತಿ. Don't care much about tomorrow, and it's okay. ಸ್ನೇಹಿತರೆ, ಟಾಪ್ ಪಿಚ್ ಆಗಿದ್ದೀನಿ. ಸೊ ಒಂದು ಅರ್ಧ ಗಂಟೆ ಸನ್ಸೆಟ್ ಆಗುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಸೊ ಆ ಕಡೆ ಏನೋ ಮಳೆ ಬರೋ ಥರ ಇದೆ. ಮಳೆ ಬರೋ ಮುಂಚೆ ಕೆಳಗಡೆ ಇಳಿದ್ಬಿಡ್ಬೇಕು. ಬಟ್ ಈ ಕಡೆ ಏನಿಲ್ಲ, ಟೋಟಲ್ ಕ್ಲಿಯರ್ ಆಗಿದೆ. ವೆಯ್ಟ್ ಮಾಡೋಣ ಸನ್ಸೆಟ್ಗೆ. Don't care much about tomorrow, and it's okay.